ಈ ಕರ್ನಾಟಕ ಸಾಮ್ರಾಜ್ಯದ ಬಗ್ಗೆ ನಿಮಗೆ 2019ನೇ ಇಸ್ವಿನಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಒಂದು ವರದಿ ಬಿಡುಗಡೆ ಮಾಡುತ್ತೆ. ಅಮೆರಿಕದ ಒಂದು ನ್ಯೂಯಾರ್ಕ್ ಟೈಮ್ಸ್ ಅನ್ನೋ ಒಂದು ಪತ್ರಿಕೆ. ಅವ್ರು ಹೇಳ್ತಾರೆ, ಇಡೀ ವಿಶ್ವದಲ್ಲಿ ನೋಡಲೇಬೇಕಾಗಿರುವ 52 ತಾಣಗಳಲ್ಲಿ ಹಂಪೆಗೆ 2ನೇ ಸ್ಥಾನ ಬರುತ್ತೆ. ಹಾಗೂ ಇಡೀ ಭಾರತದಲ್ಲಿ ಏಕೈಕ ಸ್ಥಳ ಕೂಡ ಅದು. ಮತ್ತು 2ನೇ ಪ್ಲೇಸು ಇಡೀ ಪ್ರಪಂಚದಲ್ಲಿ ಕೊಟ್ಟಿರೋಂಥದ್ದು. ಈ ಹಂಪಿ ಸಂದರ್ಭದಲ್ಲಿ ನಾವೇನಾದ್ರು ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಬಗ್ಗೆ ನಾವು ನೋಡೋದಾದರೆ ಹಿಂದೆ ಹೊಯ್ಸಳರ ಗುಡಿಗಳು ತುಂಬ ಸೂಕ್ಷ್ಮವಾಗಿ ಕೆತ್ತುತ್ತಾ ಇದ್ದಿದ್ದು ಮತ್ತು ಬಳಪದ ಕಲ್ಲಿನಿಂದ ಮಾಡ್ತಿದ್ದ ಕಾರಣ ಬಂದು ಹಿಂದೆ ಆದಂಥ ಒಂದು ಪರಕೀಯರ ದಾಳಿಯಿಂದ ದೇವಸ್ಥಾನಗಳನ್ನ ಭಗ್ನ ಮಾಡೋದು ಈಸಿ ಆಗಿಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ನಾವು ಕನ್ನಡದವರು ಒಂದು ವೀರ ಪರಂಪರೆ ಏನಂದರೆ ನಾವು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಏನಾದ್ರು ಮಾರ್ವಲಸ್ ಆಗಿ ಮಾಡಬೇಕು, ತುಂಬಾ ಅತ್ಯದ್ಭುತವಾಗಿ ಏನಾದ್ರು ಮಾಡಲೇಬೇಕಾಗಿರುತ್ತೆ. ಅದೊಂಥರ ನಮ್ಮ ಪದ್ಧತಿ ಕೂಡ. ಆ ಒಂದು ಕಠಿಣವಾದ ಸಂದರ್ಭದಲ್ಲೂ ಕೂಡ ಮತ್ತೊಂದು ಹೊಸ ಬಗೆಯ ವಾಸ್ತುವನ್ನು ವಿನ್ಯಾಸ ಮಾಡ್ತಾರೆ. ಸೊ ಆ ಒಂದು ಇದರಲ್ಲಿ ನೀವು ನೋಡಿದ್ರೆ ಹಂಪಿನಲ್ಲಿ ಸುಮಾರು 30 ಕಿಲೋಮೀಟ್ರಲ್ಲಿ ಸುಮಾರು 1600ಕ್ಕೂ ಹೆಚ್ಚಿನ ಗುಡಿಗಳು ಇವತ್ತಿಗೂ ಇದೆ. ಸೊ ಇದು ಕೂಡ ವಿಶ್ವ ಪಾರಂಪರಿಕ ತಾಣ ಕೂಡ ಹೌದು.